ನಮಸ್ತೆ, ನಾನು ನಿಮ್ಮ ಡಾಕ್ಟರ್ ಛಾಯಾ, ಆಯುರ್ವೇದ ಫಿಸಿಷಿಯನ್ ಆ್ಯಂಡ್ ಕೌನ್ಸಿಲರ್, ಸೆರೆನಿಟಿ ವೆಲ್ನೆಸ್ ಇನ್ಸ್ಟಿಟ್ಯೂಟ್. ಇವತ್ತು ನಾವು ಒಂದು ಬಹಳ ಸಾತ್ವಿಕ ಪದಾರ್ಥದ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ. ಯಾವುದಪ್ಪ ಅಂತಂದರೆ ಬೂದುಗುಂಬಳಕಾಯಿ. ಹೌದು, ಇವಾಗ ತಾನೇ ನಾವೆಲ್ಲರೂ ಆಯುಧ ಪೂಜೆ ಮುಗಿಸಿ ಮನೆ ಮುಂದೆ ಬೂದುಗುಂಬಳಕಾಯಿನ ಹೊಡೆದು ಪೂಜೆ ಮಾಡಿ ಬಂದಿರುವಂಥದ್ದು. ಹಾಗಾದರೆ ಈ ವಿಶೇಷತೆ ಏನು? ಬೂದುಗುಂಬಳಕಾಯಿ ಒಂದು ಆಧ್ಯಾತ್ಮಿಕ ಆಚರಣೆ ಬಗ್ಗೆ ನಾವು ಫಸ್ಟು ತಿಳ್ಕೊಳ್ಳೋಣ. ನಾನು ಹೇಳಿದೆ ನಿಮಗೆ ಇದೊಂದು ರೀತಿಯಾದಂತಹ ಸಾತ್ವಿಕವಾದಂತಹ ಒಂದು ಪದಾರ್ಥ. ಯಾವುದೇ ಒಂದು ಹೊಸ ಆಫೀಸ್ ಇನಾಗ್ರೇಷನ್ ಆಗಿರ್ಬೋದು, ಮನೆ ಕಟ್ಟಿ ಮನೆ ಮುಂದೆ ಕುಂಬಳಕಾಯಿನ ಹೊಡಿತೀವಿ ನಾವು. ವೆಹಿಕಲ್ ತೊಗೊಂಡ್ರೆ ವೆಹಿಕಲ್ ಪೂಜೆ ಮಾಡಿಸ್ಬೇಕು, ಕುಂಬಳಕಾಯಿ ಹೊಡಿತೀವಿ. ಹೀಗೆ ಹಲವಾರು ಜಾಗಗಳಲ್ಲಿ ನಾವು ಒಂದು ಹೊಸದೇನಾದರೂ ಶುರು ಮಾಡಬೇಕಾದ್ರೆ ಈ ಕುಂಬಳಕಾಯಿಯನ್ನು ಅದ್ರ ಮೇಲೆ ಕರ್ಪೂರ ಇಟ್ಟು ನಾವು ಹೊಡೆಯುವಂಥದ್ದು ಅಲ್ವಾ. ಅಷ್ಟೇ ಅಲ್ಲದೆ ಮನೆ ಮುಂದೆ ಕೂಡ ನಾವು ಕುಂಬಳಕಾಯಿನ ಕಟ್ ಹಾಕಿರ್ತೀವಿ. ಯಾಕೆ ಇದೆಲ್ಲ ನಾವು ಈ ಕುಂಬಳಕಾಯಿಗೆ ಈ ಥರ ಮಾಡ್ತೀವಿ ಅಂತಂತಂದರೆ, ಈ ಕುಂಬಳಕಾಯಿಗೆ ಯಾವುದೇ ಒಂದು ನೆಗೆಟಿವ್ ಎನರ್ಜೀಸ್ ಹೊರಗಡೆ ಏನಿರುತ್ತಲ್ಲ ಅದನ್ನು ಹೀರ್ಕೊಳ್ಳುವಂಥ ಒಂದು ಸಾಮರ್ಥ್ಯ ಇರುತ್ತೆ ಈ ಕುಂಬಳಕಾಯಿಗೆ. ಹಾಗೆ ಮನೆ ಮುಂದೆ ಕಟ್ಟಿದಾಗ ಕೂಡ ಯಾವುದೇ ರೀತಿಯಾದಂತಹ ನೆಗೆಟಿವ್ ಎನರ್ಜಿ ಒಳಗಡೆ ಬರೋದಿಲ್ಲ. ಹಾಗೆ ಮನೇಲಿರುವಂತಹ ಎಲ್ಲ ಒಂದು ನೆಗೆಟಿವ್ ಎನರ್ಜೀಸ್ನು ಅದನ್ನು ಹೀರ್ಕೊಳ್ಳುವಂಥ ಸಾಮರ್ಥ್ಯ ಈ ಕುಂಬಳಕಾಯಿಗಿದೆ. ಹಾಗಾಗಿ ನಾವು ಈ ಎಲ್ಲ ಒಂದು ರೀತಿಯಾದಂತಹ ಒಕೇಶನ್ಸ್ಗೆ, ಸೆಲೆಬ್ರೇಷನ್ಸ್ಗೆ ನಾವು ಕುಂಬಳಕಾಯನ್ನು ಬಳಸುವಂಥದ್ದು. ಇದು ಆಧ್ಯಾತ್ಮಿಕ ಆಚರಣೆ. ಯಾಕೆ ನಾನು ಇದನ್ನು ಆಧ್ಯಾತ್ಮಿಕ ಆಚರಣೆ ಬಗ್ಗೆ ಮಾತಾಡಿದೆ ಅಂತಂತಂದರೆ, ಈ ಒಂದು ಕುಂಬಳಕಾಯಿ ಇಷ್ಟೊಂದು ಒಂದು ಸಾತ್ವಿಕತೆ, ಪಾಸಿಟಿವ್ ಇದೆ ಅಂತಂದರೆ ನಾವು ಅದನ್ನು ಸೇವನೆ ಮಾಡಿದಾಗ ಇನ್ನೆಷ್ಟು ನಮಗೆ ಪಾಸಿಟಿವ್ ಎನರ್ಜಿ ಸಿಗಲ್ಲ, ಎಷ್ಟೆಲ್ಲ ನಮಗೆ ಪ್ರಯೋಜನಗಳು ಸಿಗಲ್ಲ ಅಲ್ವಾ. ಅದನ್ನು ತಿಳ್ಕೊಳ್ಳೋಕ್ಕೂ ಮುಂಚೆ ಕುಂಬಳಕಾಯಿ ಬಗ್ಗೆ ಸ್ವಲ್ಪ ಗುಣಧರ್ಮಗಳನ್ನು ನಾವು ತಿಳ್ಕೊಳ್ಳೋಣ. ಬೂದುಗುಂಬಳಕಾಯಿಯ ಇಂಗ್ಲೀಷ್ ಹೆಸರು ಆ್ಯಶ್ ಗಾರ್ಡ್, ವಿಂಟರ್ ಮೆಲನ್ ಮತ್ತು ವೈಟ್ ಗಾರ್ಡ್ ಅಂತ ಕರೆಯುವಂಥದ್ದು. ಸಂಸ್ಕೃತದಲ್ಲಿ ಇದನ್ನು ಕೂಷ್ಮಾಂಡ ಅಂತ ಕರೀತಾರೆ. ಇದರ ವೈಜ್ಞಾನಿಕ ಹೆಸರು ಬಂದು ಬೆನಿನ್ಗ್ಯಾಸ ಸೆರಿಫೆರಾ ಅಂತ. ಗುಣ ನೋಡೋದಾದರೆ ಇದು ಸ್ನಿಗ್ಧ ಗುಣ ಉಳ್ಳುವಂಥದ್ದು, ದೇಹದಲ್ಲಿ ಸ್ನಿಗ್ಧತೆಯನ್ನು ಉಂಟು ಮಾಡುತ್ತೆ. ಮತ್ತು ಇದು ಲಘು, ಜೀರ್ಣಕ್ಕೆ ಸುಲಭವಾಗಿ ಆಗುವಂಥದ್ದು, ಲಘು ಗುಣ ಇರುವಂಥದ್ದು. ವೀರ್ಯ, ಶೀತವೀರ್ಯ ಇರುವಂಥದ್ದು. ಇದರ ರಸ ಅಥವಾ ಸ್ವಾದ ಏನಿರುತ್ತೆ ಅದು ಮಧುರ ರಸ ಆಗಿರುವಂಥದ್ದು. ಇವಿಷ್ಟು ನಾವು ಗುಣಧರ್ಮದ ಬಗ್ಗೆ ನಾವು ತಿಳ್ಕೊಂಡ್ವಿ. ಇದು ಶೀತವೀರ್ಯ ಆಗಿರೋದ್ರಿಂದ ಪಿತ್ತ ಮತ್ತು ಒಂದು ವಾತ ಏನು ಸಮದೋಷವಾಗಿರಲಿಕ್ಕೆ ಸಹಾಯಕ ಅಂತ ನಾನು ಹೇಳ್ತೀನಿ. ಇದಿಷ್ಟು ನಾವು ತಿಳ್ಕೊಂಡಾದ್ಮೇಲೆ ಇದರ ಪ್ರಯೋಜನಗಳೇನು ಅಂತ ನಾವು ಮುಂದೆ ನೋಡ್ಕೊಂತ ಹೋಗೋಣ. ಆಯುರ್ವೇದ ಶಾಸ್ತ್ರದಲ್ಲಿ 3 ಮರ್ಮಗಳ ಬಗ್ಗೆ ಹೇಳಿದ್ದಾರೆ. ಒಂದು ಶಿರ, ಹೃದಯ ಮತ್ತು ಬಸ್ತಿ ಅಂದರೆ ಕಿಡ್ನೀಸ್. ಈ 3 ತ್ರಿಮರ್ಮಗಳು. ಈ 3 ಮರ್ಮಗಳಿಗೆ ಯಾವುದೇ ರೀತಿಯಾದಂತಹ ಇಂಜುರಿ ಆದರೆ ಅಥವಾ ಯಾವುದೇ ರೀತಿಯಾದಂತಹ ಕಾಯಿಲೆಗಳು ಬಂದರೆ ಅದು ವಾಸಿ ಮಾಡೋದು ಬಹಳ ಕಷ್ಟ ಆಗುತ್ತೆ. ಕೆಲವೊಂದು ಸಲ ಸದ್ಯೋ ಪ್ರಾಣಹರ ಆಗಿಬಿಡುತ್ತೆ, ಅಂದರೆ ಮೃತ್ಯು ತನಕ ಹೋಗುವಂಥದ್ದಾಗುತ್ತೆ. ಹಾಗಾಗಿ ಈ 3 ಮರ್ಮಗಳನ್ನು ನಾವು ಸಾಧ್ಯವಾದಷ್ಟು ನಾವು ಸರಿಯಾಗಿ ಕಾಪಾಡ್ಕೊಳ್ಬೇಕಾಗತ್ತೆ. ಅದನ್ನು ಕಾಪಾಡಿಕೊಳ್ಳಿಕ್ಕೆ ಈ ಬೂದುಗುಂಬಳಕಾಯಿ ಬಹಳ ಒಂದು ಉಪಯುಕ್ತ ಆಗುತ್ತೆ ವೀಕ್ಷಕರೇ. ಹೇಗೆ ಉಪಯುಕ್ತ ಆಗುತ್ತೆ ಅಂತ ನಾವು ಮಾತಾಡ್ತಾ ಹೋಗೋಣ. ಮೊದಲನೇದಾಗಿ ನಾನು ಹೇಳಿದೆ ಶಿರಸ್ಸು ಅಲ್ವಾ, ತಲೆಭಾಗ, ಮೇಧ್ಯ ಅಂತ ಕರಿತೀವಿ. ಮೇಧ್ಯ ಅಂದರೆ ಇದು ನಮಗೆ ಜ್ಞಾಪಕ ಶಕ್ತಿ ಇರ್ಬೋದು, ಬುದ್ಧಿಶಕ್ತಿ ಹೆಚ್ಚು ಮಾಡುವಂಥದ್ದು ಇರ್ಬೋದು, ಕೆಲವೊಂದು ಸಲ ಮೆಮೊರಿ ಲಾಸ್ ಆಗಿಬಿಟ್ಟಿರುತ್ತೆ ಅಂಥ ಸಂದರ್ಭದಲ್ಲಿ ಇರ್ಬೋದು. ಮತ್ತು ಕೆಲವೊಂದು ಮಾನಸಿಕ ವಿಕಾರಗಳಿರುತ್ತೆ. ಪಿತ್ತ ಜಾಸ್ತಿ ಆದಾಗ ಮಾನಸಿಕ ಸುಮ್ಮನೆ ಸಿಟ್ಟು ಬರುವಂಥದ್ದು ಇರ್ಬೋದು. ರೋಡಲ್ಲಿ ಹೋಗ್ತಾ ಇರ್ತೀವಿ, ರೋಡ್ ರೇಜಿಂಗ್ ಆಗಿಬಿಡುತ್ತೆ, ನೀನು ಯಾಕೆ ನಾನು ಗಾಡಿ ಮುಂದೆ ಮಾಡ್ಕೊಂಡು ಹೋದೆ ಅಂತೇಳಿ ಆ ಒಂದು ಸಿಟ್ಟು, ಒಂದು ಅನ್ನೆಸೆಸರಿಯಾಗಿ ಸಿಟ್ಟು ಮಾಡ್ಕೊಳ್ಳುವಂಥದ್ದು ನಾವು ನೋಡ್ತಾನೇ ಇದ್ದೀವಿ ದಿನನಿತ್ಯ. ಸಾಕಷ್ಟು ನೆಗೆಟಿವ್ ಎನರ್ಜೀಸ್ ತೊಗೊಳ್ತೀವಿ, ಫ್ರಸ್ಟ್ರೇಷನ್ಸ್ ಆಗುತ್ತೆ. ಏನಾಗುತ್ತೆ, ಈ ರೀತಿಯ ಭಯ, ಚಿಂತ, ಶೋಕ ಇವೆಲ್ಲ ಸಾಮಾನ್ಯವಾದಂತಹ ಒಂದು ಮಾನಸಿಕ ರೋಗಗಳಿರುತ್ತೆ. ಸೊ ಇಂಥ ಎಲ್ಲ ಸಾಮಾನ್ಯ ರೋಗಗಳಿಗೂ ಈ ಬೂದುಗುಂಬಳಕಾಯಿ ಬಹಳ ಎಫೆಕ್ಟಿವ್. ಅಷ್ಟೇ ಅಲ್ಲದೆ ಸೈಕ್ಯಾಟ್ರಿಕ್ ಮೆಡಿಸಿನ್ಸ್ ಯಾರು ತಗೊಳ್ತಾ ಇರ್ತಾರೋ ಅದ್ರ ಜೊತೆಗೆ ಬೂದುಗುಂಬಳಕಾಯಿ ಕೊಟ್ಟರೆ ಇನ್ನೂ ಹೆಚ್ಚು ಎಫೆಕ್ಟಿವ್ ಆಗಿ ಇರುವಂಥದ್ದು. ಹಾಗಾಗಿ ಆಯುರ್ವೇದದಲ್ಲಿ ಬಹಳ ಒಂದು ಸ್ಪೆಸಿಫಿಕ್ ಆಗಿ ಹೇಳಿದ್ದಾರೆ, ಪ್ರಭಾವ ಅಥವಾ ಸ್ಪೆಷಲ್ ಎಫೆಕ್ಟ್ ಅಂತ ಹೇಳ್ತಾರೆ. ಅದು ಮೇಧ್ಯ, ಬುದ್ಧಿಶಕ್ತಿಗೆ ಬಹಳ ಉಪಯುಕ್ತ ಈ ಒಂದು ಬೂದುಗುಂಬಳಕಾಯಿ. ಅದಾಯ್ತಾ. ನೆಕ್ಸ್ಟು ನಾವು ನೋಡ್ತಾ ಹೋದಾಗ
ಇನ್ನು ಹೃದಯಕ್ಕೆ ಸಂಬಂಧಪಟ್ಟಾಗೆ, ಹೃದಯಕ್ಕೆ ಇದು ಅತ್ಯುತ್ತಮವಾದಂತಹ ಒಂದು ಔಷಧಿ. ನಾನು ಹೇಳಿದೆ ಮಾನಸಿಕಕ್ಕೆ ಬಂದಾಗ ಕೆಲವೊಂದು ಸಲ ಆಂಗ್ಸೈಟಿ ಆಗುತ್ತೆ, ಪ್ಯಾನಿಕ್ ಅಟ್ಯಾಕ್ ಆಗುತ್ತೆ, ಪ್ಯಾಲ್ಪಿಟೇಷನ್ಸ್, ಹೃದಯ ಬಡಿತ ಹೆಚ್ಚಾಗತ್ತೆ. ಇಂಥ ಒಂದು ಸಂದರ್ಭದಲ್ಲೂ ಉಪಯುಕ್ತ. ಸರ್ಕ್ಯುಲೇಟರಿ ಸಿಸ್ಟಮ್ ಏನಿದೆ, ಕೆಲವೊಂದು ಸಲ ಬ್ಲೀಡಿಂಗ್ ಡಿಸಾರ್ಡರ್ಸ್ ಇರ್ಬೋದು, ಬ್ಲೀಡಿಂಗ್ ಪೈಲ್ಸು, ಮೆನ್ಸ್ಟ್ರಲ್ ಇರ್ರೆಗ್ಯುಲಾರಿಟೀಸ್ ಇರ್ಬೋದು, ಇವೆಲ್ಲದಕ್ಕೂ ಭಾಳ ಉಪಯುಕ್ತ ಬೂದುಗುಂಬಳಕಾಯಿ. ಇನ್ನು ಕಿಡ್ನೀಸ್ಗೆ ಬಂದಾಗ, ಕಿಡ್ನೀಸ್ ಹೇಳಿದೆ ತ್ರಿಮರ್ವದಲ್ಲಿ, ಇವಾಗ ನಾನು ಶಿರಸ್ ಮೇಧ್ಯದ ಬಗ್ಗೆ ಮಾತಾಡಿದೆ, ಹೃದಯದ ಬಗ್ಗೆ ಮಾತಾಡಿದೆ. ಇನ್ನು ಕಿಡ್ನೀಸ್ ಅಥವಾ ಎಕ್ಸ್ಕ್ರಿಟರಿ ಸಿಸ್ಟಮ್ ಅಂತ ಏನು ಹೇಳ್ತೀವಿ, ಕೆಲವೊಂದು ಸಲ ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ ಆಗುತ್ತೆ, ಉರಿ ಮೂತ್ರ, ಹಳದಿ ಮೂತ್ರ ಬಿಟ್ಟು ಬಿಟ್ಟು ಹೋಗುವಂಥದ್ದು, ಮೂತ್ರ ವಿಸರ್ಜನೆ ಮಾಡುವಂಥದ್ದು, ಈ ಥರದ್ದು ಎಲ್ಲ ಒಂದು ಇದ್ದಾಗ ಇದು ಒಂದು ರೀತಿಯಾಗಿ ನ್ಯಾಚುರಲ್ ಆಗಿ ಡಿಟಾಕ್ಸ್ ಆಗಿ ವರ್ಕ್ ಮಾಡುತ್ತೆ. ಉರಿ ಮೂತ್ರ ಬಂದಾಗ ಇದನ್ನು ನಾವು ಬೂದುಗುಂಬಳಕಾಯಿ ಜ್ಯೂಸು ಮತ್ತು ಸ್ವಲ್ಪ ಎಳ್ನೀರು ಜೊತೆ ಸೇರಿಸಿ ಸೇವನೆ ಮಾಡಿದಾಗ ಇವೆಲ್ಲ ಸಮಸ್ಯೆಗಳಿಂದಲೂ ತಾವು ಹೊರಗೆ ಬರ್ಬೋದು. ಸೊ ಈ 3 ಮರ್ಮಗಳಿಗೆ ಹೇಗೆ ಬೂದುಗುಂಬಳಕಾಯಿ ಉಪಯುಕ್ತ ಅಂತ ನಾನು ನಿಮಗೆ ಹೇಳಿದೆ. ಅಷ್ಟೇ ಅಲ್ಲದೆ ಇದನ್ನು ವಲ್ಲಿ ಫಲೋತ್ತಮ ಅಂತ ಕರೀತಾರೆ ಆಯುರ್ವೇದದಲ್ಲಿ. ವಲ್ಲಿ ಫಲೋತ್ತಮ ಅಂದರೆ ಬೂದುಗುಂಬಳಕಾಯಿ ಗೊತ್ತಿರೋ ಹಾಗೆ ಇದು ಒಂದು ಬಳ್ಳಿ, ಕ್ರೀಪರಲ್ಲಿ ಬರುವಂಥದ್ದು. ಕ್ರೀಪರಲ್ಲಿ ಬರುವಂಥ ಎಲ್ಲ ಒಂದು ಪದಾರ್ಥಗಳಲ್ಲಿ ಈ ಒಂದು ಬೂದುಗುಂಬಳಕಾಯಿ ಬಹಳ ಶ್ರೇಷ್ಠ ಅಂತ ನಾನು ಹೇಳಿದೆ. ನಾನು ಹೇಗೆ ಒಣದ್ರಾಕ್ಷಿ ಹಳೆ ಸಂಚಿಕೆಯಲ್ಲಿ ಹೇಳ್ತದೆ ಹೇಗೆ ಅದು ಎಲ್ಲ ಹಣ್ಣುಗಳಲ್ಲಿ ಶ್ರೇಷ್ಠ ಅಂತ ನಾನು ಹೇಳಿದೆ, ಹಾಗೆ ಬೂದುಗುಂಬಳಕಾಯಿ ಈ ಒಂದು ಕ್ರೀಪರ್ಸಲ್ಲಿ ಬಹಳ ಶ್ರೇಷ್ಠ, ವಲ್ಲಿ ಫಲೋತ್ತಮಂ ಅಂತ ಕರೆಯುವಂಥದ್ದು. ಅದಷ್ಟೇ ಅಲ್ಲದೆ ಇದು ತರಕಾರಿಗಳ ರಾಜ ಅಂತಲೇ ಹೇಳ್ತಾರೆ. ಮತ್ತು ಇದು ಒಂದು ರೀತಿ ಅಮೃತ ಸಮಾನ, ಅಮೃತಕ್ಕೆ ಒಂದು ಹೋಲಿಸುವಂಥದ್ದು. ಇಷ್ಟು ಒಂದು ಶ್ರೇಷ್ಠತೆ ಈ ಒಂದು ಬೂದುಗುಂಬಳಕಾಯಿನಲ್ಲಿ ಇದೆ.